ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಬೋಂಡ. ಸಂಜೆ ಟೈಮ್ ಪಾಸ್ ಬೋಂಡ ಹೇಗೆ ಮಾಡೋದು ತೋರಿಸ್ತೀನಿ, ಬನ್ನಿ. ಬೋಂಡಕ್ಕೆ ಬೇಕಾಗಿರತಕ್ಕಂಥ ಮಿಶ್ರಣ ಮಾಡ್ಕೊಳ್ಳೋಣ. 1 ಕಪ್ಪು ಕಡಲೆ ಹಿಟ್ಟು, ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ, ಮತ್ತು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಇವನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಓಂಕಾಳನ್ನ ಹಾಕ್ಕೊಳ್ಳೋಣ. ಯಾಕಂದರೆ ಓಂಕಾಳು ಜೀರ್ಣಾಂಗ ಕ್ರಿಯೆ ಚೆನ್ನಾಗಿ ಮಾಡುತ್ತೆ. ಸ್ವಲ್ಪ ಓಂಕಾಳು ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಯಾವುದೇ ತರಹದ ನೀರನ್ನ ಸೇರಿಸ್ಬೇಡಿ. ಏನಕ್ಕಂದರೆ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ತೊಳೆದಿರ್ತೀವಲ್ಲ, ಅದೇ ನೀರು ಎಲ್ಲ ಇರುತ್ತೆ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಿ, ಯಾವುದೇ ತರಹದ ನೀರು ಆ್ಯಡ್ ಮಾಡಬೇಡಿ. ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಲಾಸ್ಟಿಗೆ ಈ ಥರ ಗಟ್ಟಿಯಾಗಿ ಬರಲಿ, ಚೆನ್ನಾಗಿ ಬರುತ್ತೆ ಬೋಂಡ. ಗಟ್ಟಿ ಕಲಿಸ್ಕೊಳ್ಳಿ, ನೀರು ಕಲಿಸ್ಕೋಬೇಡಿ. ನಾನು ಆವಾಗಲೇ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೆ. ನೋಡಿ, ಈಗ ಈ ಥರ ಚಿಕ್ಕದಾಗಿ ಉಂಡೆ ಟೈಪ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಮಾಡ್ಕೋಬೇಕು. ಚಿಕ್ಕದಾಗೆ ಉಂಡೆ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಲೆ ಉರಿ ಇರಬೇಕು. ನೀಟಾಗಿ ಚಿಕ್ಕದಾಗೆ ಮಾಡಿ ಹಾಕಬೇಕು. ನೋಡಿ, ನಿಧಾನಕ್ಕೆ ಯಾವ ಥರ ಹಾಕ್ತಿದ್ದೀನಿ ನಾನು, ಇಲ್ಲಾಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಆದಮೇಲೆ ಹಾಕಿದ್ಮೇಲೆ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು. ಇವನ್ನು ನೋಡಿ, ಎಲ್ಲದನ್ನು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ನೀಟಾಗಿ ತಿರುಗಿಸಾಕೋಣ. ಬೋಂಡನ ತಿರುಗಿಸಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ತಿರುಗಿಸ್ಬೇಕು. ಆವಾಗ ಬೋಂಡ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೆ ರುಚಿಯಾಗಿ. ಎಲ್ಲ ನೀಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಬಿಡಬೇಕು. ಈಗ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನೋಡಿ. ಈ ಥರ ಆದಾಗ ತೆಗೀರಿ ಎಲ್ಲ. ಹಂಗಾದ್ರೆ ಈ ಥರ ಆಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ. ಅದು ಚೆನ್ನಾಗಿ ತೆಗೆದುಕೊಳ್ಳಿ. ಎಲ್ಲ ಒಂದು ಸೈಡಿಗೆ ತಗೊಳ್ಳಿ. ಇದನ್ನ ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ತೆಗೆದು ಹಾಕ್ಕೊಳ್ಳಿ. ಒಂದು ಪ್ಲೇಟಿಗೆ ಸೈಡಲ್ಲಿ ತೆಗೆದು ಹಾಕ್ಕೊಳ್ಳಿ. ಈಗೆಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಮತ್ತೊಂದು ಸ್ವಲ್ಪ ಉಳಿದಿರೋದನ್ನ ಹಾಕ್ಕೊಳ್ಳೋಣ ಎಣ್ಣೆಗೆ. ಇನ್ನೊಂದು ಸ್ವಲ್ಪ ಎಣ್ಣೆಗೆ ನಿಧಾನಕ್ಕೆ ಹಾಕ್ಕೋಬೇಕು. ಎಣ್ಣೆ ಕಾದಿರುತ್ತೆ, ನಿಧಾನಕ್ಕೆ ಹಾಕ್ಕೊಳ್ಳಿ. ನಿಧಾನಕ್ಕೆ ಹಾಕ್ಕೊಂಡ್ರೆ ಲೋ ಫ್ಲೇಮೇ ಇರಬೇಕು, ಒಲೆ ಜಾಸ್ತಿ ಮಾಡ್ಕೋಬಾರ್ದು. ಹಂಗಾದರೆ ಒಳಗಡೆ ಎಲ್ಲ ಡೀಪ್ ಫ್ರೈ ಚೆನ್ನಾಗಾಗುತ್ತೆ. ಚೆನ್ನಾಗಿ ನೋಡಿ, ನಾನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಸಣ್ಣ ಉರಿಲೇ ಹಾಕಬೇಕು ಎಣ್ಣೆಗೆ, ನಿಧಾನಕ್ಕೆ. ಈಗೆಲ್ಲ ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಆದಾಗ ಈ ಥರ ಎಲ್ಲದನ್ನ ತೆಕ್ಕೊಳ್ಳೋಣ. ಈಗ ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಲ್ಲ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಳ್ಳೋಣ. ಈಗ ಒಂದು ಪ್ಲೇಟಲ್ಲಿ ಸೈಡಿಗೆ ತೆಗೆದು ಹಾಕ್ಕೊಳ್ಳೋಣ. ಮುಗೀತು. ಪ್ಲೇಟಿಗೆ ತೆಗೆದು ಹಾಕ್ಕೊಂಡ್ರೆ ನಮ್ಮದು ಇವತ್ತಿನ ರೆಸಿಪಿ ರೆಡಿ. ನೋಡಿ, ಫಿನಿಶಿಂಗ್ ಯಾವ ಥರ ಇದೆ, ಒಳ್ಳೆ ಚೆನ್ನಾಗಿದೆ ಬಂದಿದೆ ಎಲ್ಲ. ಈ ಥರ ನೀವು